ಆಗುತ್ತಲೇ ಇದೆ ಕಾಡಾನೆಗಳ ಹಾವಳಿ. 2 ಎಕರೆ ಜೋಳದ ಬೆಳೆ ಹಾನಿ ಮಾಡಿದ್ದಾವೆ ಕಾಡಾನೆಗಳು. ಅರಕಲಗೂಡು ತಾಲೂಕಿನ ನೆಲಬಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮತ್ತೆ ಕಾಡಾನೆಗಳ ಹಾವಳಿ ಮತ್ತೆ ಅನ್ನೋದಕ್ಕಿಂತ ಅಲ್ಲಿ ನಿರಂತರವಾಗಿ ನಡೀತಾನೆ ಇರುತ್ತೆ. ಕಾಡಾನೆಗಳು ಒಂಥರ ಸಾಕು ಪ್ರಾಣಿಗಳಿದ್ದ ಹಾಗೆ ಬರ್ತಾ ಇರ್ತವೆ, ದಾಳಿ ಮಾಡ್ತವೆ, ಕೊಲ್ತವೆ, ಹೋಗ್ತವೆ, ಮತ್ತೆ ಬೆಳೆಗಳನ್ನು ನಾಶ ಮಾಡ್ತವೆ. ನೆಲಬಳ್ಳಿ ಗ್ರಾಮದಲ್ಲಿ ಜೋಳದ ಬೆಳೆ ಹಾನಿಯಾಗಿದೆ. ರೈತ ಮೋಹನ್ ಎಂಬುವರು ಬೆಳೆದಿದ್ದ 2 ಎಕರೆ ಜೋಳ ಕಂಪ್ಲೀಟ್ ಸರ್ವನಾಶ ಆಗಿದೆ. ನಿನ್ನೆ ರಾತ್ರಿ ಜೋಳದ ಬೆಳೆ ಹಾನಿ ಮಾಡಿದ್ದಾವೆ 6 ಕಾಡಾನೆಗಳು ಹಿಂಡಾಗಿ ಬರ್ತಾ ಇದ್ದಾವೆ. ಕಟಾವಿಗೆ ಬಂದಿದ್ದ ಆ ಜೋಳದ ಹಾನಿಯಿಂದ ರೈತ ಮೋಹನ್ ಕಂಗಾಲಾಗಿದ್ದಾರೆ. ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಕಾಡಾನೆಗಳೆಲ್ಲ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ರೈತ ಮೋಹನ್ ಒತ್ತಾಯವನ್ನು ಮಾಡಿದ್ದಾರೆ. ನೋಡ್ತಾ ಇದ್ದೀವಿ ಯಾವ ರೀತಿ ಜೋಳವನ್ನು ಕಾಡಾನೆಗಳು ಹಾನಿ ಮಾಡಿದ್ದಾವೆ ಅಂಥೇಳಿ. 2 ಎಕರೆ ಉತ್ತಮವಾದಂಥ ಫಸಲು ಬಂದಿತ್ತು. ಆದರೆ ಈ ಟೈಮ್ನಲ್ಲೇ ಕಾಡಾನೆಗಳು ಲಗ್ಗೆ ಇಟ್ಟು ದಾಳಿಯನ್ನು ಮಾಡಿದ್ದಾವೆ. ಬೆಳೆಯನ್ನು ಕಂಪ್ಲೀಟಾಗಿ ನಾಶ ಮಾಡಿದ್ದಾವೆ. ಇನ್ನು ಜಮೀನು ಮಾಲೀಕ ಏನಿದ್ದಾರೆ ಮೋಹನ್ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಇದನ್ನು ನಾವು ನಂಬಿಕೊಂಡು ಕೂತಿದ್ವಿ. ಕಾಡಾನೆಗಳ ಹಾವಳಿಗೆ ಅರಣ್ಯ ಇಲಾಖೆಯವರು ಪರಿಹಾರವನ್ನು ಕೊಡಬೇಕು, ಕಾಡಿಗೆ ಅಟ್ಟಬೇಕು ಕಾಡಾನೆಗಳನ್ನು ಅಂಥೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನೋಡಿದ್ವಿ ನಾವು 3 ಕಾಡಾನೆಗಳನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆಯವರು ಸಕ್ಸಸ್ ಆಗಿದ್ದರು. ಆದರೆ ಅಷ್ಟೆಲ್ಲ ಆದರೂ ಮತ್ತೆ ನಿರಂತರವಾಗಿ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಕಾಫಿ ತೋಟಗಳು ನುಗ್ತಾ ಇದ್ದಾವೆ, ಕಾರ್ಮಿಕರನ್ನ ತುಳು ಸಾಯಿಸ್ತಾ ಇದ್ದಾವೆ, ಜಮೀನಿಗೆ ಮಾಲೀಕರು ಬರೋಕ್ಕೆ ಹೆದರ್ತಾ ಇದ್ದಾರೆ, ಕಾರ್ಮಿಕರು ಕೂಡ ಬರ್ತಾ ಇಲ್ಲ, ಬೆಳೆಗಳೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ಸರ್ ರಾತ್ರಿ ಆನೆ ಬಂದು ನಮಗೆ ತುಂಬಾ ಜೋಳ ಎಲ್ಲ ತಿಂದೋಗಿದೆ ಸರ್. ಇಲ್ಲಿ ಮೊನ್ನೆ ತಾನೇ ಅಲ್ಲಿ ಆನೆ ಸತ್ತಿದೆ. ಆನೆ ಸತ್ತಿದ ಜಾಗದಿಂದ 100 ಮೀಟರ್ ದೂರ ಬಂದು ತುಂಬಾ ಗದ್ದೆ ಜೋಳ ಹಾಕಿದ್ವಿ. ಫುಲ್ ತುಂಬಾ ಹಾನಿ ಮಾಡಿದೆ. ಇಲ್ಲಿ ಮನೆಯಿಂದ ಒಂದು 50 ಮೀಟರ್ ಹಿಂದೆನೆ ಬಂದಿದೆ. ನಾವು ರಾತ್ರಿ ಹೊತ್ತು ಇಲ್ಲಿ ಬರ್ಲಿಕ್ಕೆ ಆಗ್ತಿಲ್ಲ ಸರ್. ಮೊನ್ನೆ ತಾನೇ ಆನೆ ಸತ್ತಿದಾಗ ಬಂದು ಹಿಂಡಾಗಿ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದು ಎಲ್ಲ ಇದು ಮಾಡಿದ್ರು. ಮತ್ತೆ ಆನೆ ಬಂದು ತುಂಬಾ ಹಾವಳಿ ಮಾಡಿದೆ. ನಮಗೆ ಸೂಕ್ತವಾದ ರಕ್ಷಣೆ ಬೇಕು ಸರ್ ನಮಗೆ ಆನೆಯಿಂದವ. ಈ ಬೇಲೂರು ಭಾಗದಲ್ಲಿ ಹಂಗೆ ಆನೆ ಹಿಡಿದು ಎಲ್ಲ ಇದು ಮಾಡ್ತಿದ್ರು. ಸಕಲೇಶ್ಪುರ ಭಾಗದಲ್ಲೆಲ್ಲ ಆನೆ ಯಾವ ಥರ ಹಿಡಿತಿದ್ರು ಆ ಥರ ಆನೆ ಹಿಡಿಬೇಕು. ನಮಗೆ ಸೂಕ್ತವಾದ ಪರಿಹಾರ ಬೇಕು. ಸೂಕ್ತವಾದ ನಮಗೆ ಆನೆಯಿಂದ ನಮಗೆ ರಕ್ಷಣೆ ಬೇಕು ಸರ್. ನಮಗೆ ತುಂಬಾ ಕಷ್ಟ ಆಗ್ತಿದೆ. 1 ವಾರ ಆಯ್ತು, ಮತ್ತೆ ಈಗ ಸ್ಟಾಪ್ ಆಗಿತ್ತು. ಮತ್ತೆ ನನ್ನಿಂದ ಮತ್ತೆ ಶುರು ಮಾಡಿದ್ದೇವೆ. ಆನೆ ತುಂಬಾ ಹಾವಳಿ ಜಾಸ್ತಿ ಆಗಿದೆ ಸರ್. ನಮಗೆ ರಾತ್ರಿ 9:30 10 ಗಂಟೆಗೆ ಇಲ್ಲಿ ಆನೆ ಬಂದಿದೆ ಸರ್. ನೋಡಿ ಸರ್, ಏನು ಬಿಟ್ಟಿಲ್ಲ ಜೋಳ. 3 ಎಕರೆ ಜೋಳ ಹಾಕಿದ್ವಿ, ಎಂಥದ್ದು ಬಿಟ್ಟಿಲ್ಲ ಸರ್. ಇನ್ನೇನು ಒಂದು ತಿಂಗಳಲ್ಲಿ ಇದು ಕಟಾವ್ ಆಗ್ತಿತ್ತು. ಅದೇನು ಏನು ಬಿಟ್ಟಿಲ್ಲ ಸರ್. ನಾವು ತುಂಬಾ ಕಷ್ಟ ಆಗ್ತಿದೆ. ನಮಗೆ ಶಾಶ್ವತವಾದ ಪರಿಹಾರ ಒದಗಿಸ್ಕೊಡ್ಬೇಕು ಸರ್ ನಮಗೆ. ಮತ್ತು ನಮಗೆ ರೈಲ್ವೆ ಕಂಬಿ ಹಾಕಿ ಶಾಶ್ವತ ಪರಿಹಾರ ಒದಗಿಸ್ಕೊಡ್ಬೇಕು. ಮತ್ತು ನೈಟ್ ಅದು ಸಹ ನಮಗೆ ಕರೆಂಟ್ ಕೊಡ್ತಾ ಇಲ್ಲ. ಮತ್ತೆ ನಮಗಿಲ್ಲ ಬಂದು ಹೋಗ್ಲಿಕ್ಕೂ ಸಹ ಕಷ್ಟ ಆಗ್ತಿದೆ.